ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ದೇವನಹಳ್ಳಿ ಜಾತ್ರೆದು ವಿಡಿಯೋ ಮಾಡ್ತಾಯಿದ್ದೀನಿ. ದೇವನಹಳ್ಳಿ ಬಂದು ನಂದು ತವ್ರ ಮನೆ. ಅಲ್ಲಿ ಜಾತ್ರೆ ಚೆನ್ನಾಗಿ ಮಾಡ್ತಾರೆ. 1 ವೀಕ್ ಫುಲ್ಲು ಜಾತ್ರೆ ಇರುತ್ತೆ. ಅದಕ್ಕೆ ನಾನು ಅದು ನಿಮಗೂ ಗೊತ್ತಿರಲಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ, ನಿಮಗೂ ಖುಷಿ ಆಗುತ್ತೆ. ಫುಲ್ ಎಲ್ಲ ವೀಡಿಯೋನೂ ಕವರ್ ಮಾಡೋಕ್ಕಾಗಲಿಲ್ಲ. ನನ್ನ ಕೈಲಿ ಎಷ್ಟು ಮಾತ್ರ ಆಗಿದೆಯೋ ಅಷ್ಟು ಮಾತ್ರ ಕವರ್ ಮಾಡಿದ್ದೀನಿ. ಆಲ್ಮೋಸ್ಟ್ ನನ್ನ ಪ್ರಕಾರ ಮಾಡಿದ್ದೀನಿ. ಆದರೆ ಫಸ್ಟ್ ಡೇ ವಿಡಿಯೋ ಮಾತ್ರ ನನಗೆ ಅಷ್ಟು ಸಿಗಲಿಲ್ಲ. ಇದೆಲ್ಲ ಫಸ್ಟ್ ಡೇ ವಿಡಿಯೋನೇ. ಇನ್ನೂ ಮಾಡ್ತಾರೆ ಆದರೆ ಅದ್ರ ಅಷ್ಟೊಂದು ಡೀಟೇಲಾಗಿಲ್ಲ ವಿಡಿಯೋ. ದೇವನಹಳ್ಳಿಯಲ್ಲಿ ಏನಂದರೆ ಫಸ್ಟು ಜಾತ್ರೆ ಮಾಡೋಕ್ಕೂ ಮುಂಚೆ 15 ಡೇಸ್ ಮುಂಚೆನೇ ಮಂಗಳವಾರ ಟೈಮಲ್ಲಿ ದೇವ್ರ ಹತ್ರ ಹೂವು ಕೇಳ್ತಾರೆ. ನಾವು ಜಾತ್ರೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಇನ್ನೊಂದು 15 ದಿನಕ್ಕೆ ನಿಮ್ಗೆ ಒಪ್ಪಿಗೆ ಇದ್ದರೆ ಹೂವು ಕೊಡಿ ಅಂತ ಕೇಳ್ತಾರೆ. ನೋಡಿ, ದೇವರಲ್ಲಿ ಇವಾಗ ಹೂವು ಬಿದ್ದಿದ್ದು ನೋಡಿದ್ರಲ್ಲ, ಸೇಮ್ ಅದೇ ಥರ ದೇವರು ಒಪ್ಪಿಗೆ ಇದ್ದರೆ ಹೂವು ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಅದು ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಮಂಗಳವಾರ ಮತ್ತೆ ಹೂವು ಕೇಳ್ತಾರೆ. ಆ ಥರ ಆಷಾಢ ಮಾಸದಲ್ಲಿ ಮಾತ್ರ ಆ ಥರ ಮಾಡ್ತಾರೆ. ನೆಕ್ಸ್ಟ್ ಡೇ ಬಂದು ದೇವ್ರದ್ದು ಮೆರವಣಿಗೆ ಮಾಡ್ತಾರೆ, ಮತ್ತು ಹೊಳೆ ಸ್ನಾನ ಅಂತ ಮಾಡ್ಕೊಂಡು ಬರ್ತಾರೆ ದೇವ್ರಿಗೆ. ನೆಕ್ಸ್ಟ್ ಡೇ ದೀಪ ಸ್ಟಾರ್ಟ್ ಆಗುತ್ತೆ. ಇದು ಬಂದು ವೆಡ್ನೆಸ್ಡೇ ಸ್ಟಾರ್ಟ್ ಆಗೋದು. ಯಾವಾಗ್ಲೂ ಅಷ್ಟೇ, ನೈಟು 11 ಗಂಟೆಯಿಂದ ಸ್ಟಾರ್ಟ್ ಆದರೆ ಬೆಳಗ್ಗೆ 5 ಗಂಟೆ ಗಂಟ ದೀಪ ಮಾಡ್ತಾಯಿದ್ರು. ನೆಕ್ಸ್ಟ್ ಡೇನೇ ನಾನ್ ವೆಜ್ ಊಟ ಇರೋದ್ರಿಂದ ರಾತ್ರಿ ಎಲ್ಲ ನಿದ್ದೆಗೆಟ್ಟು ನೆಕ್ಸ್ಟ್ ಡೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಸತಿ ಏನು ಮಾಡಿದ್ರು, ಬೇಗನೆ ಮಾಡಬೇಕು ಅಂತ ಒಂದು 3 ಗಂಟೆಗೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಆದರೂ ಒಂದು 5 ಗಂಟೆ ಆಗೋಯ್ತು. 5 ಗಂಟೆಗೆ ದೀಪ ಸ್ಟಾರ್ಟ್ ಆಗಿದ್ದು ರಾತ್ರಿ 12 ಗಂಟೆ ಆಯಿತು ಮುಗಿಯೋಕ್ಕೆ. ಏನಂದರೆ ಸ್ಪೆಷಲು ಇಲ್ಲಿ ದೇವನಹಳ್ಳಿಯಲ್ಲಿ ಒಂದೊಂದು ಏರಿಯಾದವರು ಒಂದೊಂದು ಬ್ಯಾಚ್ ಅಂತ ಮಾಡ್ತಾರೆ. ಇದು ಒಂದು ನಮ್ಮ ಏರಿಯಾ ಬ್ಯಾಚು. ಎಲ್ಲರೂ ಒಂದು ಕಡೆ ಹೋಗಿ ಮತ್ತು ಒಂದು ಕಡೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ 5 ಬ್ಯಾಚ್ ಇರುತ್ತೆ. ಎಲ್ಲ ಏರಿಯಾದವರು ಸೇರಿ 5 ಬ್ಯಾಚನ್ನು ಅಷ್ಟೇ ಸಪ್ರೇಟಾಗೇ ಹೋಗ್ತೀವಿ. ಒಂದೊಂದು ಬ್ಯಾಚದು ಎಷ್ಟೆಷ್ಟು ದೀಪ ಇರುತ್ತೆ ಗೊತ್ತಾ? ಫುಲ್ಲು ಜನ ಅಂದರೆ ಜನ. ಅಲ್ಲಿ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ. ಲೇಡೀಸು ಜೆಂಟ್ಸು ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಆದರೆ ಇಲ್ಲೇನು ಗೊತ್ತಾ ಸ್ಪೆಷಲು, ಯಾರೇ ಆಗಲಿ ಲೇಡೀಸೇ ಆಗಲಿ ಡ್ಯಾನ್ಸ್ ಮಾಡೋದ್ರಿಂದ ಯಾರೂ ಅಷ್ಟೇ ಬೈಕೊಳ್ಳಲ್ಲ, ಒಬ್ರಿಗೊಬ್ರು ಏನೂ ಬೈಕೊಳ್ಳಲ್ಲ. ಆ ಥರ ಇದು ಮಾಡ್ತಾರೆ. ಇಲ್ಲಿ ನೋಡಿ, ನನ್ನ ತಮ್ಮ ಡ್ಯಾನ್ಸ್ ಮಾಡ್ತಾಯಿದ್ದ, ಅದಕ್ಕೆ ನಂಗೆ ಇಷ್ಟ ಆಯಿತು, ವಿಡಿಯೋ ಮಾಡಿದ್ದೀನಿ. ನನ್ನ ತಮ್ಮನೂ ನನ್ನ ತಮ್ಮ ಫ್ರೆಂಡ್ ಬಾಬು ಚಿಂಟು. ನಮ್ಮ ಬಾಬು ಮಾತ್ರ ಸಕ್ಕತ್ತಾಗಿ ಮಾಡ್ತಾನೆ ಡ್ಯಾನ್ಸು. ಈ ಡ್ಯಾನ್ಸ್ ಮಾಡೋಕ್ಕೆ ಬರ್ದಿರೋರು ಸಹ ಅವ್ನು ಡ್ಯಾನ್ಸ್ ನೋಡಿದ್ರೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಮಾಡ್ತಾನೆ. ಇಷ್ಟ ನನಗೆ ಅವ್ನು ಡ್ಯಾನ್ಸ್ ಮಾಡೋದು. ಬಾಬು ಚೆನ್ನಾಗಿ ಮಾಡ್ತಾನೆ ಡ್ಯಾನ್ಸ್ ಎಲ್ಲ. ವರ್ಷ ನಾವು ಮಾಡ್ತಾಯಿದ್ವಿ. ನಾನು ನನ್ನ ತಂಗಿ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ. ಆದರೆ ಈ ವರ್ಷ ನಮಗೇನು ಮಾಡಬೇಕು ಅಂತ ಅನಿಸ್ಲಿಲ್ಲ. ಅದಕ್ಕೆ ನಾನು ಇನ್ನು ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಪಾಪು ಇದನ್ನೆಲ್ಲ ಅವನದೇ ಸ್ವಲ್ಪ ನಮಗೆ ಇದಾಯಿತು. ದೀಪ ಒಬ್ರು ಎತ್ಕೊಂಡ್ರೆ ಅವನ್ನೊಬ್ರು ಎತ್ಕೊಬೇಕಾಗಿತ್ತಲ್ವ, ನಮ್ಗೆ ಸ್ವಲ್ಪ ಅದೇ ಪ್ರಾಬ್ಲಮ್ ಆಯಿತು. ಅದರಿಂದ ನಾವು ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ನಾವು ಇವನಂತೂ ಎಂಜಾಯ್ ಮಾಡ್ದ ಫುಲ್ಲು. ಅಲ್ಲಿಗೆ ಸೌಂಡು ಕೇಳಬೇಕಾ ಇವಂದು ಫಸ್ಟೇ. ಇದು ನೋಡಿ, 15 ಇಯರ್ಸ್ ಆಗೋಗಿದೆ ಇವ್ರಿಗೆಲ್ಲ. ಆದರೂ ನೋಡಿ ಎಷ್ಟು ಎನರ್ಜಿಯಾಗಿ ಆಡ್ತಾರೆ. ಇಲ್ಲಿ ನಮ್ಮಪ್ಪ ಫ್ರೆಂಡ್ಸು ಮತ್ತು ನಮ್ಮ ದೊಡ್ಡಪ್ಪ ಅವರು, ನಮ್ಮ ಮಾವ ಎಲ್ಲ ಇಷ್ಟು ಜನ ಆಡ್ತಾಯಿದ್ದಾರೆ ಡ್ಯಾನ್ಸು. ಇವ್ರದ್ದು ಒಂದು ಹೇಳ್ಬೇಕಂದ್ರೆ ಎನರ್ಜಿನೇ ಹೇಳಬೇಕು. ಏನಂದರೆ ಒಬ್ರಿನೊಬ್ರು ಯಾರೂ ಇದು ಮಾಡಲ್ಲ, ಎಲ್ಲ ಒಗ್ಗಟ್ಟಾಗಿ ಮಾಡ್ತಾರೆ. ಜಾತ್ರೆ ಅಂದ್ರೇ ಅದೇ ಸ್ಪೆಷಲ್ ನಮ್ಗೆ ಹೇಳ್ಬೇಕಂದ್ರೆ. ಒಬ್ರನ್ನ ಬಿಟ್ಟು ಒಬ್ರು ಮಾಡಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಮಾಡೋದು ಇದು ಜಾತ್ರೆ. ಸೇಮ್ ಇದೇ ಥರ ಗೈಸ್. ಅಲ್ಲಲ್ಲಿ ದೀಪ ಎತ್ಕೊಂಡಿರ್ತೀವಲ್ಲ, ಅಲ್ಲಲ್ಲಿ ನಿಲ್ಲಿಸ್ಬಿಟ್ಟು ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಎಲ್ಲರೂ ಅಷ್ಟೇ. ಈ 5 ಬ್ಯಾಚ್ ಇರುತ್ತಲ್ಲ, ಒಬ್ಬರಿಂದ ಒಂದು ಬ್ಯಾಚ್ ಇರುತ್ತೆ. 5 ಬ್ಯಾಚಲ್ಲೂ ಸೇಮ್ ಇದೇ ಥರ ನಡೆಯುತ್ತೆ. ದೀಪ ಅಂತೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡ್ತಿರ್ತಾರೆ. ಅದೆಷ್ಟು ಇನ್ವೆಸ್ಟ್ ಮಾಡಿರ್ತಾರೋ ಗೊತ್ತಿಲ್ಲ. ಆದರೆ ವೆಯ್ಟ್ ಇರುತ್ತೆ ಗೈಸ್ ದೀಪ. ನಾವು ಮಾಡಿಸಿದ ದೀಪನೇ ಅಷ್ಟು ವೆಯ್ಟ್ ಇತ್ತು. ಇನ್ನು ಅಷ್ಟು ಡಿಸೈನ್ ಅಂತಂದರೆ ಇದ್ದಿದ್ದು ವೆಯ್ಟ್ ಇರುತ್ತೆ. ಕಷ್ಟ ಇರುತ್ತೆ, ಆದರೂ ಎತ್ಕೊತಾರೆ ನೋಡಿ. ಇದು ನೋಡಿ, ಅಗ್ನಿಕುಂಡ ರೆಡಿ ಮಾಡ್ತಾ ಇದ್ದಾರೆ. ನಾವು ದೀಪ ಎತ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಅಗ್ನಿಕುಂಡ ರೆಡಿ ಆಗಿರುತ್ತೆ. ಈ ಅಗ್ನಿಕುಂಡದಲ್ಲಿ ದೀಪ ಎತ್ಕೊಂಡು ಬರ್ತಾರಲ್ಲ, ಅವರೆಲ್ಲ ಅದರಿಂದ ನಡ್ಕೊಂಡು ಹೋಗ್ಬೇಕು ಒಳಗಡೆಗೆ.
ಫಸ್ಟು ಪೂಜಾರು ಇರ್ತಾರಲ್ಲ ಅವರು ಪೂಜೆ ಮಾಡ್ತಾರೆ, ದೇವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಮೈ ತುಂಬುತ್ತೆ. ಆ ಟೈಮಲ್ಲಿ ಮೈ ತುಂಬಿ ಆಮೇಲೆ ಅವರು ಅದ್ರ ಮೇಲೆ ಅದೇನೇನು ಪೂಜೆ ಎಲ್ಲ ಮಾಡಿ ಅವ್ರು ನಡ್ಕೊಂಡು ಹೋದ್ಮೇಲೆ ಆಮೇಲೆ ಒಬ್ಬೊಬ್ಬರೇ ನಡ್ಕೊಂಡು ಹೋಗ್ತಾರೆ ಅದ್ರ ಮೇಲೆ. ಆದರೆ ಒಬ್ಬರಿಗೂ ಅಷ್ಟೇ ಕಾಲು ಸುಡಲ್ಲ, ಏನೂ ಆಗಲ್ಲ. ಅಷ್ಟು ಬಿಸಿ ಇರುತ್ತೆ ಕೆಂಡಗಳು. ಅಷ್ಟು ಬಿಸಿ ಇದ್ರೂ ಸಹ ಯಾರಿಗೂ ಏನೂ ಆಗೋದೇ ಇಲ್ಲ. ಎಷ್ಟೇ ಮಳೆ ಬರ್ತಾ ಇರಲಿ ಅವತ್ತಿನ ದಿನ ಮಾತ್ರ ಮಳೆ ಬರಲ್ಲ. ಅದಕ್ಕೆ ಮುಂಚೆ ದಿನ ಎಲ್ಲ ಹೆಂಗಿತ್ತು ಗೊತ್ತಾ ಮಳೆ ಎಲ್ಲನೂ. ಮತ್ತು ಬೆಳಗ್ಗೆನೂ ಮಳೆ ಬಂದಿತ್ತು. ಆದರೆ ಈ ದೀಪ ಸ್ಟಾರ್ಟ್ ಆದಮೇಲೆ ಯಾವತ್ತೂ ಅಷ್ಟೇ ಮಳೆ ಬರಲ್ಲ, ಏನೂ ಆಗಲ್ಲ. ನೋಡಿ ಅಗ್ನಿ ಕುಂಡದಲ್ಲಿ ಎಲ್ಲರೂ ಇಳ್ಕೊಂಡು ಹೋಗ್ತಾರೆ ನಡ್ಕೊಂಡು. ನಾನು ಮಾತ್ರ ಒಂದಿನೂ ಇಳ್ದಿಲ್ಲ. ನನಗದೇನೋ ಗೊತ್ತಾಗಕ್ಕೆ ಭಯ ಇದೆ. ಫಸ್ಟಿಂದನೂ ಅಷ್ಟೇ, ಇವಾಗೆ ಅಂತಾನೆ ಅಲ್ಲ. ನಾನು ತುಂಬ ಅದು ನಾನು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ, ಎಲ್ಲರೂ ಇಳಿತಾರೆ ಹೋಗ್ತಾರೆ. ಆದರೆ ನಾನು ಮಾತ್ರ ಇದ್ದುವರೆಗೂ ಒಂದೇ ಒಂದು ದಿನನೂ ಅದರಲ್ಲಿ ಇಳ್ದಿಲ್ಲ. ಏನೂ ಆಗಲ್ಲ ಅಂತ ಹೇಳ್ತಾರೆ, ಪ್ರತಿಯೊಬ್ಬರು ಹೋಗ್ತಾರಲ್ಲ, ಯಾರಿಗೂ ಅಷ್ಟೇ ಏನೂ ಆಗಿಲ್ಲ ಇದುವರೆಗೂ. ಆದರೆ ನನಗಲ್ಲಿ ಏನೂ ಗೊತ್ತಿಲ್ಲ, ಇಳಿಬೇಕಂತ ಹೋಗ್ತೀನಿ. ಅಲ್ಲಿ ಆ ಬೆಂಕಿ ಇದು ಹಬೆ ಮೇಲೆ ಬಂದಿದ ತಕ್ಷಣ ಎಲ್ಲೋ ಸುಟ್ಟೋಗ್ಬಿಡುತ್ತೆ ಅಂತ ಹೋಗಿ ಬಂದ್ಬಿಡ್ತೀನಿ. ಒಂದು ಸತಿ ನನಗೆ ಇಳಿಸ್ಬೇಕು ಅಂತ ಎಷ್ಟು ಹರಸಾಹಸ ಮಾಡಿದ್ರು ಅಂದರೆ ನಾನು ಅಂತೂ ಅಲ್ಲಿ ಒಂದು ಕಲ್ಲಿತ್ತಲ್ವ, ಕಲ್ಲು ಹಿಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೆ. ನಾನಂತೂ ಇಳಿಯಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ಅವರೇ ಸುಮ್ಮನೆ ಆಗ್ಬಿಟ್ರು, ಬೇಡ ಬಿಡು ಅಂತ ಹೇಳ್ಬಿಟ್ಟು. ನೋಡಿ ಪೂಜಾರಪ್ಪ ಮೈ ತುಂಬಿದ ತಕ್ಷಣ ಅವರು ಬೆಂಕಿ ಕುಂಡದಲ್ಲಿ ನಡ್ಕೊಂಡು ಹೊರಟೋಗ್ತಾರೆ ದೇವಸ್ಥಾನದ ಒಳಗಡೆ. ಅವ್ರು ನಡ್ಕೊಂಡು ಹೋದ್ಮೇಲೆ ಒಬ್ಬೊಬ್ರೊಬ್ಬೊಬ್ಬರೇ ದೀಪ ಎತ್ಕೊಂಡು ಒಳಗಡೆ ಹೋಗ್ತಾರೆ ಅಷ್ಟೇ. ಆವತ್ತಿಂದ ಅಷ್ಟೇ, ಅದು ದೀಪ ಬೆಳ್ಕೊಂಡು ಮನೆಗೆ ಬರೋದಷ್ಟೇ. ಅಯ್ಯೋ ಅವತ್ತಂತೂ ನಮ್ಮ ಚಿಕ್ಕಪ್ಪ ಹಿಡ್ಕೊಬಿಟ್ಟಿದ್ದಾರೆ, ನೀನು ಇಳಿಲೇಬೇಕು, ನೀನು ಹೋಗ್ಲೇಬೇಕು ಅಂತಂದ್ಬಿಟ್ಟು. ನಾನಂತೂ ಎಷ್ಟು ಜನ ಗೊತ್ತಾ ನನಗೆ ಇಳಿಬೇಕು ಅಂತ ಇದು ಮಾಡಿದ್ದು. ಸರಿ ಅಂತ ಹೇಳ್ಬಿಟ್ಟು ನಾನು ಒಬ್ಬರ ಕೈಲಿ ದೀಪ ಅಂದ್ಕೊಟ್ಟೆ, ಇಟ್ಕೊಂಡಿರಿ ಅಕ್ಕ ಒಂದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ದೀಪ ಕೊಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್. ನಾನು ಸೈಲೆಂಟಾಗಿ ಹೋಗಿ ದೇವಸ್ಥಾನದಲ್ಲಿ ಕುತ್ಕೊಬಿಟ್ಟಿದ್ದೆ. ಆಮೇಲೆ ಆ ಅಕ್ಕ ಪಾಪ ಎತ್ಕೊಂಡು ದೇವಸ್ಥಾನಕ್ಕೆ ಬಂದಮೇಲೆ ಅವ್ರ ಹತ್ರ ಈಸ್ಕೊಂಡು ದೀಪ ಬೆಳ್ಕೊಂಡು. ನೋಡಿ ಟೈಮು 12:30, ಯಾರೂ ಇಲ್ಲ, ರೋಡ್ ಫುಲ್ಲು ನಾವೇ. ಇವಾಗೆಲ್ಲ ದೀಪಗಳೆಲ್ಲ ಮುಗೀತು, ಜಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ 12:30 ಆಗಿದೆ ಟೈಮ್. ನಾವು 3 ಜನ ಬಿಟ್ಟರೆ ಈ ಏರಿಯಾದಲ್ಲಿ ಯಾರೂ ಇಲ್ಲ. ಇಷ್ಟೊತ್ತಲ್ಲೇ ಓಡಾಡ್ತಾ ಇದ್ದೀವಿ ದೆವ್ವಗಳ ಥರ. ಅವಳಿಗೆ ದೆವ್ವ ಅಂದರೆ ಭಯ, ಸುಮ್ಮನೆ ಇವಾಗ ಒಂದು ದೆವ್ವ ಬಂತಂದರೆ ಭಯ ಬಿದ್ದತ್ತಳೆ. ನಾವು 3 ಜನನೂ ಅಷ್ಟೇ, ಯಾರೂ ಇಳ್ದಿಲ್ಲ. ಅಲ್ಲೇ ಇದ್ದರೆ ಬಲವಂತ ಮಾಡ್ತಾರೆ ಅಂದ್ಬಿಟ್ಟು ನಾವು ಯಾರನ್ನೂ ಕರ್ಕೊಂಡಿಲ್ಲ. ನಾವು ಸೈಲೆಂಟಾಗಿ ಎಸ್ಕೇಪ್ ಆಗಿ ಬಂದ್ಬಿಟ್ವಿ. ನಾವು 3 ಜನನೇ ಬಂದ್ಬಿಟ್ವಿ ಮನೆಗೆ. ಇದು ನೆಕ್ಸ್ಟ್ ಡೇ ನಮ್ಮ ಏರಿಯಾದಲ್ಲಿ ಮಹೇಶ್ವರಮ್ಮ ಅಣ್ಣಮ್ಮದ ದೇವಸ್ಥಾನ ಇದೆ, ಅಲ್ಲಿ ದೀಪ ಮಾಡಿದ್ವಿ ಸಪ್ರೇಟಾಗಿ. ಬರೀ ನಮ್ಮ ನಾವಿರೋ ಏರಿಯಾದವ್ರು ಮಾತ್ರನೇ. ನೋಡಿ ನಮ್ಮ ಪಾಪು ಎದ್ದು ನೋಡ್ತಾ ಇದ್ದಾನೆ, ರೆಡಿಯಾಗಿದ್ದೀವಲ್ಲ ಅದಕ್ಕೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ, ಅದಕ್ಕೇ ವಿಡಿಯೋ ಮಾಡಿಕೊಂಡೆ. ಇದು ನನ್ನ ತಮ್ಮ ಚೋಟು ಅಂತ ಇದ್ದಾನೆ, ನಮ್ಮ ಚಿಕ್ಕಪ್ಪ ಮಗ. ಅವನು ವೀಡಿಯೋ ಮಾಡ್ಕೊಂಡಿರೋದು. ನನಗೆ ಗೊತ್ತೇ ಇಲ್ಲ ಇದೆಲ್ಲ ವೀಡಿಯೋ ಮಾಡ್ತಿರೋದು. ನಾನು ಸುಮ್ಮನೆ ಏನೋ ಫೋನ್ ನೋಡ್ತಾವನೆ ಅಂದ್ಕೊಂಡೆ. ನೋಡಿದ್ರೆ ಎಲ್ಲ ನೀಟಾಗಿ ವೀಡಿಯೋ ಮಾಡಿ ಇಟ್ಟಿದ್ದೆ ನಾನು ಏನೇನು ಮಾಡ್ತಾಯಿದ್ದೆ ಅಂತ. ಅದು ಒಂದು ನನಗೆ ಯೂಸ್ ಆಯಿತು. ಥ್ಯಾಂಕ್ ಯು ಚೋಟು ವೀಡಿಯೋ ಮಾಡಿದ್ದಕ್ಕೆ. ಇದು ನೋಡಿ ನಾನು ಜಡೆ ಹಾಕ್ಕೊಂಡಿಲ್ಲ, ರೆಡಿಯಾಗಿದ್ನಲ್ಲ. ನನಗೇನೋ ಗೊತ್ತಿಲ್ಲ, ಈ ಜಡೆ ಎಲ್ಲ ಇಷ್ಟ ಆಗುತ್ತೆ ಹಾಕ್ಕೊಳ್ಳೋಕ್ಕೆ. ಅಂದರೆ ಯಾವಾಗಲೂ ನಾವು ಮಾಡರ್ನ್ ಆಗಿರ್ತೀವಲ್ಲ, ಈ ಜಾತ್ರೆ ಟೈಮಲ್ಲಿ, ಫಂಕ್ಷನ್ ಟೈಮಲ್ಲಿ ಮಾತ್ರ ಅಲ್ವಾ ಈ ಥರ ರೆಡಿ ಆಗೋದು. ಅದು ಖುಷಿ ಆಗುತ್ತೆ ನನಗೆ ಈ ಥರ ಎಲ್ಲ ರೆಡಿ ಆಗೋದಕ್ಕೆ. ಇದು ನೋಡಿ ಈ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಒಂದೊಂದು ಈ ಬೀದಿಯಲ್ಲಿ ಇರ್ತಾರಲ್ವ ರೋಡು, ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಒಂದು ಹತ್ರ ಎಲ್ಲ ಕರ್ಕೊಂಡು ಬಂದು ಆಮೇಲೆ ದೇವಸ್ಥಾನ ಹತ್ರ ಹೋಗ್ತೀವಿ. ಇದು ಕುರಿ ಬಲಿ ಕೊಡೋಕೆ ಇಟ್ಕೊಂಡಿದ್ದಾರೆ. ಇದು ಹೇಳ್ಬೇಕು ಬೇಡವೋ ಗೊತ್ತಿಲ್ಲ, ಹೇಳ್ಬಿಟ್ಟಿದ್ದೀನಿ. ಆದರೂ ಗೈಸ್ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಜಾತ್ರೆ ಮಾಡಿದ್ರೆ ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ. ಖರ್ಚು ಅಷ್ಟೇ ಬರುತ್ತೆ, ಖರ್ಚು ಬಂದ್ರೂ ಜಾತ್ರೆ ಮಾಡಲೇಬೇಕು. ಆದರೂ ಒಂದು ಸತಿ ಈ ಥರ ಜಾತ್ರೆ ಎಲ್ಲ ಮಾಡೋದ್ರಿಂದ ಜಾಸ್ತಿ ಖರ್ಚಾಗುತ್ತೆ ಅಂತ ಈ ದೊಡ್ಡವರೆಲ್ಲ ಸೇರಿಕೊಂಡು 3 ವರ್ಷಕ್ಕೊಂದ್ಸತಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಆದರೆ ಯಾರೂ ಒಪ್ಪಲಿಲ್ಲ, ಬೇಡ ನಮಗೆ ವರ್ಷನೂ ಜಾತ್ರೆ ಬೇಕೇ ಬೇಕು ಅಂತ. ಆದರೆ ಅದಕ್ಕೋಸ್ಕರ ಈ ಸರಿ ಮಾತ್ರ ಸ್ವಲ್ಪ ಕಮ್ಮಿನೇ. ಹೇಳ್ಬೇಕು ಅಂತಂದರೆ ಯಾವಾಗೂ ವರ್ಷನೂ ಫುಲ್ಲು ಇನ್ನೂ ಗ್ರ್ಯಾಂಡಾಗಿ ಮಾಡ್ತಿದ್ರು. ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ವರ್ಷ ಮಾಡಿದ್ರೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋದು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಇನ್ಮೇಲೆ ವರ್ಷನೂ ಮಾಡೋಣ, ಆದರೆ ಸ್ವಲ್ಪ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಕೊಂಡು ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ.
ಅಂದರೆ ಒಂದು 3 ವರ್ಷಕ್ಕೆ ಮುಂಚೆ ದೇವಸ್ಥಾನ ಇರಲಿಲ್ಲ ನಮ್ಮೂರಲ್ಲಿ, ದೇವನಹಳ್ಳಿಯಲ್ಲಿ. ಹೇಳ್ಬೇಕಂದ್ರೆ ಒಂದು 7 ವರ್ಷ ಏನೋ ಜಾತ್ರೆನೇ ಮಾಡಿಲ್ಲ. ದೇವಸ್ಥಾನ ಬೀಳ್ಸಿದ್ರು, ಅದರಿಂದ ಅದು ಕಟ್ಟೋವರೆಗೂ ಜಾತ್ರೆ ಮಾಡಿರಲಿಲ್ಲ. ಆಮೇಲೆ ಜಾತ್ರೆ ಸ್ಟಾರ್ಟ್ ಆಗಿದ್ದು ಒಂದು 3 ಇಯರ್ಸಿಂದ ಮಾಡ್ತಾ ಇರೋದು. ಅದಕ್ಕೇ ದುಡ್ಡು ಜಾಸ್ತಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ. ಇದು ನೋಡಿ ಅಣ್ಣಮ್ಮ ಮಹೇಶ್ವರಮ್ಮ ದೇವಸ್ಥಾನ ಇದೆ. ಇದು ಬಂದು ನಮ್ಮ ಏರಿಯಾದಲ್ಲಿದೆ. ದೀಪ ಎತ್ಕೊಂಡು ಬರ್ತೀವಲ್ಲ, ದೇವಸ್ಥಾನ ಸುತ್ತ 3 ರೌಂಡ್ ಹಾಕ್ಕೊಂಡು ಆಮೇಲೆ ಒಳಗಡೆ ಹೋಗಬೇಕು. ಇನ್ನೂ ಜಾಸ್ತಿ ವೀಡಿಯೋಸ್ ಎಲ್ಲ ಇತ್ತು ಗೈಸ್. ನಾನು ಆದರೆ ಜಾಸ್ತಿ ಹಾಕ್ಬಿಟ್ರೆ ನಿಮಗೂ ನೋಡೋಕ್ಕೆಲ್ಲ ಬೋರ್ ಆಗುತ್ತೆ ಅಂತ ಮೇನ್ ಏನೇನು ಬೇಕೋ ಅದೇ ವೀಡಿಯೋಸ್ ಮಾತ್ರ ಹಾಕಿದ್ದೀನಿ. ಅಂದರೆ ಚೆನ್ನಾಗಿರುತ್ತೆ ಅದನ್ನು ಎಲ್ಲ. ನಾನು ಆದ್ರೂ ಅಷ್ಟೊಂದು ಜಾಸ್ತಿ ಹಾಕ್ಬಿಟ್ರೆ ವೀಡಿಯೋನು ಲೆಂತ್ ಆಗಿಬಿಡುತ್ತೆ, ನಿಮಗೂ ನೋಡೋಕ್ಕೆಲ್ಲ ಬೋರ್ ಆಗಿಬಿಡುತ್ತೆ ಅಂತ ಅದೆಲ್ಲ ನಾನು ಕ್ರಾಪ್ ಮಾಡಿಬಿಟ್ಟಿದ್ದೀನಿ. ಜಸ್ಟ್ ಏನೇನು ಬೇಕೋ ಇಂಪಾರ್ಟೆಂಟ್ ಅದು ಮಾತ್ರ ಹಾಕಿದ್ದೀನಿ ಅಷ್ಟೇ. ಅದು ವಿಡಿಯೋ ಇವಾಗ ಫುಲ್ಲು ವಿಡಿಯೋ ಹಾಕ್ಬಿಟ್ರು ಇದನ್ನು ಲೆಂತ್ ಆಗಿಬಿಡುತ್ತೆ. ಅದಕ್ಕೆ ನಾನು ಇದು ಬಂದು ಜಾತ್ರೆ ದೀಪದ ವಿಡಿಯೋಗಳು ಮಾತ್ರನೇ ಇದನ್ನು ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋನೂ ಹಾಕ್ತೀನಿ, ಪಾರ್ಟ್ 2 ಮಾಡ್ತೀನಿ. ಆದರೆ ಇವತ್ತಿಗೆ ವಿಡಿಯೋ ಇವತ್ತೇನಿದೆ ಇದಿಷ್ಟೇ ವಿಡಿಯೋ. ನೆಕ್ಸ್ಟು ಬರುತ್ತೆ ಪಾರ್ಟ್ 2 ಅಲ್ಲಿ. ಇನ್ನು ಮಿಕ್ಕಿದು ನೆಕ್ಸ್ಟ್ ಡೇ ಏನು ಮಾಡಿದ್ರು ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಗೈಸ್ ಇದೆಲ್ಲ ನನ್ನ ತಮ್ಮ ಚೋಟು ಮಾಡಿರೋದು ವಿಡಿಯೋ. ನನಗೆ ಗೊತ್ತೇ ಇಲ್ಲ ಅವನು ಇದೆಲ್ಲ ಮಾಡಿರೋದು. ನಾನು ಯಾರು ವಿಡಿಯೋ ಮಾಡೋಕ್ಕಿಲ್ಲ ಅಂತಲೇ ಅಂದ್ಕೊಂಡಿದ್ದೆ. ನೋಡಿದ್ರೆ ಅವನು ನನಗೆ ಗೊತ್ತಿಲ್ಲ, ನನ್ನ ಫೋನ್ ಅವನು ಮನೆಯಲ್ಲೇ ಇಟ್ಬಿಟ್ಟು ಬಂದಿದ್ದೆ, ಎತ್ಕೊಂಡು ಬಂದು ಅವನು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದಾನೆ. ನನಗೆ ಲಾಸ್ಟ್ವರೆಗೂ ಅವನು ಇದೆಲ್ಲ ಮಾಡಿದ್ದಾನೆ ಅಂತ ಗೊತ್ತೇ ಇಲ್ಲ. ನನ್ನ ಫೋನ್ ನಾನು ಓಪನ್ ಮಾಡಿ ನೋಡಿದ್ಮೇಲೆ ಗೊತ್ತಾಗಿದ್ದು ಇದೆಲ್ಲ ವಿಡಿಯೋ ಮಾಡಿದ್ದಾನೆ ಅಂತ. ಚೆನ್ನಾಗಿ ಮಾಡಿದ್ದಾನೆ. ನನಗಂತೂ ಖುಷಿ ಆಯಿತು, ಯಾರೋ ಒಬ್ಬರು ವಿಡಿಯೋ ಮಾಡಿದಾರಲ್ಲ ನನ್ನ ಫೋನಲ್ಲಿ ಅಂತ. ಗೈಸ್ ಇದು ಫುಲ್ಲು ವಿಡಿಯೋ ಇದೆ, ಆದರೆ ನಾನು ಇದು ಯೂಟ್ಯೂಬಲ್ಲಿ ಹಾಕ್ಬಾರ್ದು ಅಂತ ಹೇಳಿದ್ರು. ಅದರಿಂದ ನಾನು ಅದು ಫುಲ್ ವಿಡಿಯೋ ಏನೂ ಹಾಕಲಿಲ್ಲ, ಅದಷ್ಟನ್ನೇ ಇದು ಮಾಡಿಬಿಟ್ಟೆ, ಹೈಡ್ ಮಾಡಿಬಿಟ್ಟೆ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಇನ್ನು ಮನೆಗೆ ಹೋಗಿದ್ದಷ್ಟೇ ಗೈಸ್, ನಮ್ದು ಇನ್ನೇನಿಲ್ಲ. ನೋಡಿ ನಮ್ಮ ಅಜ್ಜಿಯವರೆಲ್ಲ ಸಾಂಗ್ ಹೇಳ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಕುತ್ಕೊಂಡು. ಈ ಮಟನ್ ರೆಡಿ ಆಗ್ತಾಯಿದೆ. ನನ್ನ ತಂಗಿ ಎಲ್ಲ ಸ್ಪೆಷಲ್ ಮಾಡ್ತಿರೋದು. ನಾನು ಆರತಿ ಮುಗಿಸ್ಕೊಂಡು ಇವಾಗ ಬಂದೆ. ಇದೇನೆ ಬಿರಿಯಾನಿನ, ಇದು ಮಟನ್ ಸಾರಂತೆ. ಕಬಾಬು ಕಲಿಸಿದ್ದಾಳೆ. ಇದು ಬಿರಿಯಾನಿ ಕಲಿಸಿದ್ದಾಳೆ. ಇಲ್ಲಿ ಕಬಾಬು ಕಲಿಸಿಟ್ಟಿದ್ದಾಳೆ. ಆಲ್ರೆಡಿ ಕಬಾಬ್ ಆಗ್ತಾ ಇದ್ದಾಳೆ. ಎಲ್ಲ ಬಿರಿಯಾನಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಮುದ್ದೆ ರೈಸ್ ಎಲ್ಲ ಆಗಿದೆ. ಇನ್ನು ಬಿರಿಯಾನಿ ಮಾಡಬೇಕು. ಮಟನ್ ಸಾರು ಇನ್ನೇನು ಮುಕ್ಕಾಲು ಆಗಿದೆ, ಇನ್ನು ಸ್ವಲ್ಪ ಇದೆ. ಬಿರಿಯಾನಿ ಒಂದು ಮಾಡಿದ್ರೆ ಮುಗೀತು.
ಗೈಸ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ. ಹೋಗಿ ಇವಾಗ ಗೈಸ್ ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅಲ್ಲಿಂದ ಬರೋಕ್ಕೆ 1 ಗಂಟೆ ಆಗಿತ್ತು ಮಲ್ಕೊಳಕ್ಕೆ. ಅದಕ್ಕೆ ಇವಾಗ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೂ ಬೇಗ ಎದ್ದು ನಾನು ರೆಡಿಯಾಗಿ ಹೋಗಿದ್ದೆ ಟೆಂಪಲ್ಗೆ. ಇವಾಗ ಹೋಗಿ ನಾನು ಮಲ್ಕೊತೀನಿ. ಇವ್ರು ಅಡುಗೆ ಮಾಡೋಷ್ಟರಲ್ಲಿ ನಾನು ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದೊಳ್ತೀನಿ. ಕಣ್ಣ ದಮ್ಮ ಬಾರೋ ಕಣ್ಣ. ಗೈಸ್ ಮೇಕಪ್ ಮಾಡಿದ್ದೆ ಎಲ್ಲ ರಿಮೂವ್ ಮಾಡಿಬಿಟ್ಟೆ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ ಇವಾಗ. ಎಲ್ಲ ಇದ್ದರೆ ಕಷ್ಟನೇ. ಆದರೆ ಇನ್ನೂ ಜಡೆ ಇದೆ, ಇದನ್ನು ಬಿಚ್ಚಿಲ್ಲ. ಯಾಕೋ ಬಿಚ್ಚಕ್ಕೆ ಮನಸ್ಸು ಬರ್ತಾಯಿಲ್ಲ. ಇವತ್ತೊಂದು ದಿನ ಆದರೂ ಜಡೆ ಇಟ್ಕೊಳ್ಳೋಣ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಅದಕ್ಕೆ. ಗಾಯ್ಸ್ ಮಲ್ಕೊಳ್ಳೋಣ ಅಂತ ಹೋದೆ, ಮಲ್ಕೊಳಕ್ಕೆ ಬಿಡ್ತಾಯಿಲ್ಲ. ಈ ದೇವುಗಳ ಹತ್ರ ಎಲ್ಲಿ ನಿದ್ದೆ ಮಾಡೋದು. ಕಬಾಬ್ ಮಾಡು ಅಂತ ಬಿಟ್ಟಿದ್ದಾರೆ ಗೈಸ್ ನನಗೆ. ಕಬಾಬ್ ಮಾಡಿಬಿಟ್ಟು ಮಲ್ಕೊಬೇಕಂತೆ. ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಬಂದಮೇಲೆ ಜನ ಬರ್ತಾರೆ, ನೆಂಟರು ಬರ್ತಾರೆ. ಅವ್ರಿಗೆ ಅಡುಗೆ ಊಟ ಇಟ್ಕೊಳ್ಳೋರು ಯಾರು ಎದ್ದೇಳು ಅಂತಾರೆ. ಇವತ್ತು ಇವರು ಪಕ್ಕ ನಂಗೆ ಮಲ್ಕೊಳಕ್ಕೆ ಬಿಡಲ್ಲ. ಅದೊಂದು ಕೆಲಸ ಇದೊಂದು ಕೆಲಸ ಹೇಳ್ತಾರೆ. ರಾತ್ರಿ ನೋಡಿದ್ರೆ ನೀನು ನಿದ್ದೆ ಮಾಡೋಕೆ ಬಿಟ್ಬಿಡ್ತೀವಿ, ಏನೇನು ಕೆಲಸ ಇದೆ ರಾತ್ರಿ ಅದೆಲ್ಲ ನೀನೇ ಮುಗಿಸ್ಬಿಡು ಅಂತಂದ್ರೆ. ಇವಾಗ ನೋಡಿದ್ರೆ ಒಂದೊಂದು ಸತಿ ಒಂದೊಂದು ಥರ ಹೇಳ್ತಾರೆ. ಎಲ್ಲ ಮಾಡಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ನನ್ನ ತಂಗಿ ಅದನ್ನು ವೀಡಿಯೋ ಮಾಡಿದ್ದಾಳೆ ನೋಡಿ. ನೆಕ್ಸ್ಟ್ ನನ್ನ ಪಾಪು ನೋಡ್ಕೊಳ್ಳಿ ಹೆಂಗೆ ಮಾತಾಡ್ತಾನೆ ಅಂತ. ఏదో సపు సపు యాడ్ వస్తుంది ఏడో ఏదో పిస్తాను ఈడ ఈడ కళ్ళు వస్తుందా ఇంకేతవమ్మా ఇదవా అవునప్ప పిసుకుతానప్ప పిసుకుతానప్ప నా బంగారు కొడతా నువ్వు ఏడమ్మా ఈతను వస్తుందా రాత్రి దీపాలు నువ్వేనా మోసింది? పరడి పరడి వస్తుందమ్మా దీప్ మోసవమ్మా నువ్వు దీప్ మోసవా మగ 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 నువ్వు దీప్ మోసవా ಅಯ್ಯೋ ಕಳ್ಳ ವస్తుందమ్మా. ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಪಾರ್ಟ್ 2 ಮಾಡ್ತೀನಿ. ನೆಕ್ಸ್ಟ್ ವೇಟ್ ಮಾಡಿ.